ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಮಾತಾಡುವಾಗ ಒಂದು ಮಾತು ಹೇಳ್ತಾರೆ. ನಾನು ಮೇಕೆದಾಟಿಗಾಗಿ 100 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ. ಆ ಸಂದರ್ಭಕ್ಕೆ ಯಾರೋ ಚಿತ್ರರಂಗದವ್ರು ಯಾರೂ ಸಹ ನನಗೆ ಸಾಥ್ ಕೊಡ್ಲಿಲ್ಲ, ನನ್ನ ಜೊತೆಯಲ್ಲಿ ಭಾಗಿಯಾಗಲಿಲ್ಲ. ಅದು ನನಗೋಸ್ಕರ ಮಾಡಿದಂತ ಹೋರಾಟ ಅಲ್ಲ, ಈ ಬೆಂಗಳೂರಿನ ಮತ್ತು ಕರ್ನಾಟಕದ ಜನರ ನೀರಿನ ಹಕ್ಕಿಗಾಗಿ ಮಾಡಿದಂತ ಹೋರಾಟ. ಸಿನಿಮಾದವರು ನಮ್ಮನ್ನು ಬಳಸ್ಕೋತಾರೆ. ನಾನು ಒಬ್ಬ ನಿರ್ಮಾಪಕನಾಗಿ ಹೇಳಬೇಕು ಅನ್ನೋದಾದ್ರೆ, ಸಿನಿಮಾದವರು ನಮ್ಮನ್ನು ಬಳಸ್ಕೋತಾರೆ, ಆಮೇಲೆ ನಮ್ಮನ್ನ ಕೈ ಬಿಡ್ತಾರೆ. ನಾವು ಸರ್ಕಾರ ಅವರು ಸಿನಿಮಾಗಳನ್ನ ಶೂಟಿಂಗ್ ಮಾಡುವಾಗ ನಾವು ಅವರಿಗೆ ಅನುಮತಿಯನ್ನ ಕೊಡಬೇಕಾಗತ್ತೆ. ಸಿನಿಮಾದವ್ರು ಹೀಗೆ ನಡ್ಕೊಂಡ್ರೆ ಅವ್ರನ್ನ ಎಲ್ಲಿ ನಟ್ಟು ಬೋಲ್ಟನ್ನ ನಾವು ಟೈಟ್ ಮಾಡಬೇಕು ಅಲ್ಲಿ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಸಿನಿಮಾದವರ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ನನ್ನ ಹೇಳಿಕೆಗೆ ಬಾರಿ ಹತ್ತಿರವಾಗಿದೆ. ಅದು ಸರಿ ಅನ್ಸುತ್ತೆ. ಯಾಕೆ ಅಂದ್ರೆ ನಾನು ಸಹ ಅನೇಕ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲಜರಗಳ ವಿಚಾರದಲ್ಲಿ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಒಬ್ರು ಸಿನಿಮಾದವರು ಮಾತಾಡೋದಿಲ್ಲ, ಯಾವತ್ತೂ ಅವರು ನಮ್ಮ ಹೋರಾಟಗಳಲ್ಲಿ ಭಾಗಿಯಾಗಲ್ಲ. ಇವತ್ತೇನು ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳ್ತಿದ್ದಾರೆ, ಅದನ್ನು ಎಷ್ಟೋ ಸಲ ಸಿನಿಮಾದವರಿಗೆ ನಾನು ಹೇಳಿದ್ದೀನಿ. ನಿಮ್ಮ ಸಿನಿಮಾಗಳನ್ನ ಕನ್ನಡಿಗರು ದುಡ್ಡು ಕೊಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮನ್ನೆಲ್ಲ ಇವತ್ತು ಕೋಟ್ಯಾಧಿಪತಿಗಳು ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ನೀವು ಆ ಜನರ ಪರವಾಗಿ ನಿಲ್ಬೇಕಾದವರು ಯಾವತ್ತೂ ನಿಲ್ಲಲ್ವಲ್ಲ ಅನ್ನುವ ಅನೇಕ ಸಲಿ ನಾನು ನೊಂದು ಮಾತಾಡಿದ್ದೀನಿ. ಬಹುಶಃ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದು ಸರಿ ಇದೆ ಅಂತ ಅನ್ಸುತ್ತೆ ನನಗೆ. ಹೌದು, ಸಿನಿಮಾದವರಿಗೆ ಕನ್ನಡಿಗರ ದುಡ್ಡು ಬೇಕು, ಆದ್ರೆ ಕನ್ನಡ ಸಮಸ್ಯೆಗಳು ಬಂದಾಗ, ನೆಲಜಲಗಳ ವಿಚಾರ ಬಂದಾಗ ಬೇಡ ಅನ್ನೋದಾದ್ರೆ ಕನ್ನಡಿಗರು ಯೋಚನೆ ಮಾಡ್ಬೇಕಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿರೋದು ಸರಿ ಇದೆ ಅಂತೇಳಿ ನನಗೆ ಅನ್ಸುತ್ತೆ. ಯಾಕೆ ಇಲ್ಲಿನ ನಟರು ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾಗೋದಿಲ್ಲ ಅಂತ ನೋಡಂತದಾದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಸಿನಿಮಾ ಪ್ರದರ್ಶನವಾಗಬೇಕು, ಅಲ್ಲಿ ಇವರು ವಿರೋಧ ವ್ಯಕ್ತವಾಗ್ಬಿಡತ್ತೆ ಅನ್ನುವಂತ ಕಾರಣಕ್ಕೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಹೌದು, ಕೆಲವು ಬಾರಿ ದೊಡ್ಡ ಇವತ್ತಿನ ಸೂಪರ್ ಸ್ಟಾರ್ಗಳು ಇದಾರಲ್ಲ, ಆ ಸೂಪರ್ ಸ್ಟಾರ್ಗಳು ಅವರ ಸಿನಿಮಾಗಳು ಅನೇಕ ಭಾಷೆಗಳಲ್ಲಿ ಬಿಡುಗಡೆ ಆಗ್ತವೆ. ಅಲ್ಲೆಲ್ಲಿ ನಾವು ಕನ್ನಡ ಚಳುವಳಿಯ, ಕನ್ನಡ ಪರವಾದಂತ, ನಾಡು ನುಡಿಯ ಪರವಾದಂತ, ಜಲನೆಲಗಳ ಪರವಾಗಿ ನಾವೆಲ್ಲಿ ಆ ಹೋರಾಟದಲ್ಲಿ ಭಾಗಿಯಾದ್ರೆ ಬೇರೆ ಭಾಷೆಯ ರಾಜ್ಯಗಳಲ್ಲಿ ನಮಗೆಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಅಂತ ನಾಡು ನುಡಿ ವಿಚಾರ ಬಂದಾಗ, ಜಲ ಗಡಿಗಳ ವಿಚಾರ ಬಂದಾಗ ಅವರು ಆ ಹೋರಾಟದಿಂದ ದೂರ ಉಳಿತಾರೆ ಅನ್ನೋದು ನಿಜವಾದ ವಿಚಾರ ಅನ್ನೋದು ನನಗೆ ಅನಿಸ್ತಾ ಇದೆ. ಹಾಗಾಗಿ ಇವತ್ತು ನೋಡಿ, ತಮಿಳುನಾಡು ನೋಡಿ, ತಮಿಳು ಸಿನಿಮಾಗಳು ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ಬಿಡುಗಡೆ ಆಗ್ತವೆ. ಆದ್ರೂ ಸಹ ತಮಿಳುನಾಡಿನ ಚಿತ್ರರಂಗದ ಯಾವುದೇ ಸೂಪರ್ ಸ್ಟಾರ್, ಒಬ್ಬ ರಜನಿಕಾಂತ್ ಇಂದ ಹಿಡಿದು ಕಮಲ್ ಹಾಸನ್ ಇಂದ ಹಿಡಿದು MG ಅವರು ಅವತ್ತಿನ ಕಾಲಕ್ಕೂ ಸಹ ಕಾವೇರಿ ಅಂತ ವಿಚಾರಗಳು ಬಂದಾಗ ಅವರು ಆ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಬಂದು ನಿಂತ್ಕೋತಾ ಇದ್ರು. ಆ ತಮಿಳರಿಗಿರುವ ಸ್ವಾಭಿಮಾನ, ಕಾಳಜಿ ಕನ್ನಡ ಚಿತ್ರರಂಗದ ನಟ ನಟಿಯರಿಗೆ ಅದು ಯಾಕೆ ಬರ್ತಾ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ಬರೇ ಕನ್ನಡಿಗರ ದುಡ್ಡು ಬೇಕು ಅನ್ನೋದಲ್ಲ, ನಾಡಿನ ಜನರಿಗೆ ಅನ್ಯಾಯ ಆದಾಗ, ನೆಲಜಲಕ್ಕೆ ಅನ್ಯಾಯ ಆದಾಗ ನೀವು ಚಿತ್ರರಂಗದವ್ರು ಬೀದಿಗೆ ಬರಬೇಕು. ಆಗ ನಿಮಗೆ ಇಲ್ಲಿ ನೈತಿಕತೆ, ಕನ್ನಡದವ್ರು ನಮ್ಮ ಸಿನಿಮಾ ನೋಡಿ ಅಂತ ಹೇಳೋ ನೈತಿಕತೆ ಆಗ ನಿಮಗೆ ಬರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಡಿ.ಕೆ. ಶಿವಕುಮಾರ್ ನಿನ್ನೆ ಚಿತ್ರರಂಗದ ಪರವಾಗಿ ವಿರುದ್ಧವಾಗಿ ಮಾತಾಡಿದ್ರೆ ಈ ಕಾರಣಕ್ಕಾಗಿ ಅಂತ ಹೇಳಿ
ನಾನು ಭಾವಿಸ್ತೀನಿ. ಕನ್ನಡದ ಸಿನಿಮಾ ನಟರುಗಳು ಕನ್ನಡದವರು ಕನ್ನಡ ಸಿನಿಮಾವನ್ನ ನೋಡ್ತಿಲ್ಲ ಅನ್ನೋ ತರನೋ, ಇಲ್ಲ ಕನ್ನಡದ ಜನರು ಕನ್ನಡ ಸಿನಿಮಾವನ್ನು ನೋಡ್ಬೇಕು ಅನ್ನೋಂತ ರೀತಿಯಲ್ಲಿ ಕೇಳುವಂತ ನಟ ನಟಿಯರು ಕನ್ನಡದ ವಿಚಾರಕ್ಕೆ ಬಂದಾಗ ಇವ್ರು ಯಾರು ಕೂಡ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ಎಲ್ಲೂ ಇರಲ್ಲ. ತಾವು ಕೂಡ ಹೇಳಿದಂತೆ ತಮಿಳುನಾಡು ಅನ್ನಂತೆ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ಕಡೆಗಾಗಿ ಹೇಳುವಂತದ್ದಾದ್ರೆ ಯಾವ ಹೋರಾಟದಲ್ಲೂ ಕೂಡ ಇವ್ರು ಯಾರು ಕಾಣಿಸೋದಿಲ್ಲ, ಯಾವ ವಿಚಾರದಲ್ಲೂ ಇವ್ರು ಧ್ವನಿ ಎತ್ತೋದೇ ಇಲ್ಲ ಅಂತ ಇಲ್ಲಿನ ಸ್ಟಾರ್ ಅನ್ನಿಸ್ಕೊಂಡು ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಕರ್ನಾಟಕ ಚಲನಚಿತ್ರ ನಟರೇನಿದ್ದೀರಿ ನೀವು ಇವತ್ತು ನೋಡಿ ಕೆಪಿಎಸ್ಸಿ ಸುಮಾರು 76,000 ಜನ ಮಕ್ಕಳು ಪರೀಕ್ಷೆಯಿಂದಾಗಿ ಅನ್ಯಾಯ ಆಗಿದೆ ಅಂತೇಳಿ ಬೀದಿ ನಿಂತಾರಲ್ಲ. ಯಾರಾದ್ರೂ ಒಬ್ಬ ಸಿನಿಮಾ ನಟ, ಒಬ್ಬ ಹೀರೋ ಅನಿಸ್ಕೊಳ್ಳುವಂತರು. ಹೀರೋ ಅಂದ್ರೆ ನೀವು ತೆರೆಯ ಮೇಲೆ ಅಷ್ಟೇ ಹೀರೋ, ನಿಜ ಜೀವನದಲ್ಲಿ ನೀವು ಹೀರೋಗಳು ಯಾರು ಅಲ್ಲ. ಹಾಗಾಗಿ ಅನ್ಕೊಳ್ಳೋರು ಹೀರೋ ಅಂತ ಅನ್ಕೊಳ್ಳೋರು ಯಾಕೆ ಕನ್ನಡದ ಧ್ವನಿಯಾಗಿ ಕೆಲಸ ಮಾಡಬಾರ್ದು? ನೀವ್ ಹೇಳ್ತೀರಿ ಕನ್ನಡದವರು ನಮ್ಮ ಸಿನಿಮಾ ನೋಡಲ್ಲ, ನಮ್ಮ ಸಿನಿಮಾಗಳು ಓಡಲ್ಲ ಅಂತೀರಲ್ಲ. ಯಾವ ಕಾಳಜಿ ಇಟ್ಕೊಂಡು ಕನ್ನಡಿಗರು ನಿಮ್ಮ ಸಿನಿಮಾಗಳು ನೋಡಬೇಕು? ನಿಮ್ಮ ಸಿನಿಮಾಗಳು ನೋಡ್ಬೇಕು ಅನ್ನೋದಾದ್ರೆ ನೀವು ಬೀದಿಗೆ ಬಂದು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ಹೋರಾಟ ಮಾಡಿದ್ರೆ ಆಗ ಕನ್ನಡಿಗರು ನಿಮ್ಮ ಸಿನಿಮಾ ನೋಡ್ತಾರೆ. ಅದು ಬಿಟ್ಟು ನೀವು ಬರೇ ಕನ್ನಡಿಗರು ಸಿನಿಮಾ ನೋಡಬೇಕು ಅಂತ ಅವ್ರನ್ನ ದೂಷಣೆ ಮಾಡೋದಲ್ಲ. ನಿಮಗೆ ಅಲ್ಲಿಯ ತಮಿಳುನಾಡಿನ ಮಾದರಿಯಲ್ಲಿ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರ ಬಂದಾಗ ಬೀದಿ ಬರ್ತಿರ್ಲಿಲ್ವಾ? ಗೋಕಾ ಚಳುವಳಿ ಅಂತ ಮಹಾನ್ ಹೋರಾಟದ ಸಾರಥ್ಯವನ್ನ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಆ ಎಲ್ಲ ನಟರುಗಳು ಅವತ್ತು ಭಾಗಿಯಾಗಿರ್ಲಿಲ್ವಾ? ಆದ್ರೆ ಇವತ್ತು ಕೋಟಿ ತಗೊಳ್ಳೋರು ನಿಮಗೆ ಕನ್ನಡದ ಸಮಸ್ಯೆಗಳು ಎದುರಾದಾಗ ಯಾಕೆ ಬೀದಿಗೆ ಬರಬಾರ್ದು? ಹಾಗಾಗಿ ಕನ್ನಡಿಗರು ನಮ್ಮ ಸಿನಿಮಾ ನೋಡಲ್ಲ ಅನ್ನುವ ಹೇಳುವ ಮಾತು ಅದ್ಯಾವುದು ನಿಮಗೆ ಯಾವ ನೈತಿಕತೆಯೂ ಇಲ್ಲ. ಹಾಗಾಗಿ ಕನ್ನಡದ ಮಕ್ಕಳನ್ನು ದೂಷಣೆ ಮಾಡಬೇಡಿ ನೀವು. ಸರ್, ಮೊನ್ನೆ ಅಂದ್ರೆ ಕೊಡಗಿನ ಮಹಿಳಾ ನಟಿ ಅಂದ್ರೆ ಹೀರೋಯಿನ್ ಅನಿಸ್ಕೊಂಡಿರುವಂತವ್ರು ಮೊನ್ನೆ ಆಂಧ್ರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್ ಅಂತ ಅಂದ್ರೆ ಕನ್ನಡದಲ್ಲೇ ಮೊದಲ ಸಿನಿಮಾ ಮಾಡಿ ಕನ್ನಡದ ನಟಿಯಾಗಿ ಎಲ್ಲೋ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ನಾನು ಕನ್ನಡದವಳು, ಕರ್ನಾಟಕದವಳು ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ಹಿಂದೆ ಸರಿತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್. ರಶ್ಮಿಕಾ ಮಂದಣ್ಣ ಅವ್ರ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ ಅನ್ನೋಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ನಡೆದಂತ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೆ. ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಅಲ್ಲಿ ರಶ್ಮಿಕಾ, ಕೊಡಗಿನ ಹೆಣ್ಣು ಮಗಳು, ಇವತ್ತೇನು ಕನ್ನಡದಿಂದ ರಾಷ್ಟ್ರದ ಅನೇಕ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಿರುವಂತ ಮೂಲತಃ ಕೊಡಗಿನ ಕನ್ನಡದ ಅಪ್ಪಟ್ಟ ಕನ್ನಡದ ಹೆಣ್ಣು ಮಗಳು ಮೊನ್ನೆ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಡ್ತಾಳೆ. ನಾನು ತೆಲುಗಿನ ಆಂಧ್ರ ಪ್ರದೇಶದ ಹೆಣ್ಣು ಮಗಳು ಅಂತ ಹೇಳಿಕೆ ಕೊಡ್ತಾಳಲ್ಲ. ಒಂದಷ್ಟು ನೀವು ಚಿಗುರದಷ್ಟೇ ನಿಮ್ಗೊಂದಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕಿದ ತಕ್ಷಣ ಕನ್ನಡದ ನಾಡನ್ನ ಮರಿತೀರಿ ಅಂದ್ರೆ ನೀವೆಂತ ಮೀರ್ ಸಾಧಕರಿದ್ದೀರಿ ಅಂತೇಳಿ ನಮ್ಗನ್ಸುತ್ತೆ. ಹಾಗಾಗಿ ನಿಮಗಿರ್ಬೇಕಾದ ಗೌರವ ಈ ನೆಲದ ಭಾಷೆ ಸಂಸ್ಕೃತಿ ಬಗ್ಗೆ. ನೀವೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದ್ರೂ ಸಹ ಆ ನೆಲದ ಋಣವನ್ನ ತೀರಿಸುವಂಥದ್ದು ನಿಮ್ದು